ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜನವರಿ 3ನೇ ತಾರೀಕು ಸಿಡ್ನಿಯಲ್ಲಿ ನಡೆಯಲಿರೋ ಭಾರತ ಆಸ್ಟ್ರೇಲಿಯಾ ನಡುವಿನ ಕೊನೆಯ ಟೆಸ್ಟ್ನಿಂದ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾಗೆ ಗೇಟ್ ಪಾಸ್ ಕೊಡಲಾಗಿದೆ. ಈ ಸುದ್ದಿ ಹೊರಬೀಳೋಕ್ಕೂ ಕೆಲ ಗಂಟೆಗಳ ಮುಂಚೆಯಷ್ಟೇ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಸಿಡ್ನಿಯಲ್ಲಿ ರೋಹಿತ್ ಆಡ್ತಾರಾ ಅಂತ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೇಳಿದಾಗ ಯೂಶಲಿ ಕ್ಯಾಪ್ಟನ್ ಆಡ್ತಾರ ಇಲ್ವ ಅಂತಾರ ಕೇಳಿದ್ರು ಕೂಡ ಉತ್ತರ ಹೆಂಗೆ ಕೊಡ್ತಾರೆ, ಏನ್ರಿ ಮಾತಾಡ್ತಿದ್ದೀರಾ, ಕ್ಯಾಪ್ಟನ್ ಇಲ್ಲದೆ ಆಗುತ್ತಾ ಅಂತ ಹೇಳ್ತಾರಲ್ವಾ. ಆದರೆ ಗಂಭೀರ್ ಏನು ಹೇಳಿದ್ರು ಗೊತ್ತಾ, ನಾವು ಸಿಡ್ನಿ ಪಿಚ್ ನೋಡಿ ಶುಕ್ರವಾರ ಪ್ಲೇಯಿಂಗ್ 11 ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿಗೆ ಸ್ಪಷ್ಟ ರೋಹಿತ್ ಆಡೋದಿಲ್ಲ ಅನ್ನೋದು ಅಲ್ಲಿ ಒಂದು ಹಿಂಟ್ ಸಿಕ್ತು. ಅಲ್ಲೇ ಅದರ ಬೆನ್ನಲ್ಲೇ ಕಳಪೆ ಫಾರ್ಮ್ನಿಂದಾಗಿ ರೋಹಿತ್ರನ್ನ ಟೆಸ್ಟ್ನಿಂದಲೇ ಡ್ರಾಪ್ ಮಾಡಲಾಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ರೋಹಿತ್ ಅನುಪಸ್ಥಿತಿಯಲ್ಲಿ ಫಸ್ಟ್ ಟೆಸ್ಟ್ನಲ್ಲಿ ಭಾರತವನ್ನು ಸಕ್ಸಸ್ಫುಲ್ ಆಗಿ ಮುನ್ನಡೆಸಿದ್ದ ಜಸ್ಪ್ರೀತ್ ಬೂಮ್ರಾ ಅವರೇ ಸಿಡ್ನಿಯಲ್ಲಿ ಟೀಂ ಇಂಡಿಯಾವನ್ನು ಮುನ್ನಡೆಸ್ತಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದೆ. ಅದಾಗೆ ಈ ಸರಣಿಯಲ್ಲಿ ಕಳಪೆ ಫಾರ್ಮ್ನಿಂದ ಬಳಲ್ತಾ ಇರೋ ರೋಹಿತ್ರ ಬ್ಯಾಟಿಂಗ್ ಆವರೇಜ್ ಕೇವಲ 6.20 ಇದೆ. ಹೀಗಾಗಿ ಸಿಡ್ನಿ ಮ್ಯಾಚ್ನಿಂದ ಅಷ್ಟೇ ಅಲ್ಲ, ರೋಹಿತ್ ಟೆಸ್ಟ್ಗೆ ನಿವೃತ್ತಿ ಕೊಟ್ಟರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಿದೆ. ರೋಹಿತ್ ನಿವೃತ್ತಿ ಘೋಷಿಸ್ತಾರೆ ಅಂತ ಸುದ್ದಿ ಹರಿದಾಡ್ತಿರೋ ಹೊತ್ತಲ್ಲೇ ಟೀಂ ಇಂಡಿಯಾ ಮಾಜಿ ಕೋಚ್ ರವಿಶಾಸ್ತ್ರಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೋಹಿತ್ ಸಿಡ್ನಿ ಟೆಸ್ಟ್ಗೂ ಮುಂಚೆನೇ ನಿವೃತ್ತಿ ಘೋಷಿಸಿದ್ರು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಅಲ್ಲದೆ ಸದ್ಯ ಥಿಂಗ್ಸ್ ಆರ್ ನಾಟ್ ಲುಕಿಂಗ್ ಗ್ರೇಟ್ ಫಾರ್ ದ ವೆಟರನ್ ಓಪನರ್ ಅಂತ ರೋಹಿತ್ ಕುರಿತು ಮಾತನಾಡಿದ್ದಾರೆ. ಹಾಗಾಗಿ ರೋಹಿತ್ ಶೀಘ್ರ ನಿವೃತ್ತಿ ಘೋಷಿಸಬಹುದು ಅನ್ನೋ ಚರ್ಚೆ ಜೋರಾಗ್ತಿದೆ. ಸೊ ಸದ್ಯಕ್ಕೆ ಆ ಪ್ಲೇಸ್ಗೆ ಬೂಮ್ರಾ ಬಂದರೂ ಕೂಡ ಫ್ಯೂಚರ್ನಲ್ಲಿ ಗಿಲ್ ಕಡೆ ಟೀಂ ಇಂಡಿಯಾ ನೋಡ್ತಾ ಇದೆಯಾ, ಗಿಲ್ರನ್ನ ಈಗ ವೈಸ್ ಕ್ಯಾಪ್ಟನ್ ಮಾಡಿ ಮತ್ತೆ ಕ್ಯಾಪ್ಟನ್ ಮಾಡಿಬಿಡ್ತಾರ ಅನ್ನೋ ರೀತಿಲಿದೆ. ಯಾಕಂದ್ರೆ ಆ ಪ್ರಾಕ್ಟೀಸ್ ನಡೀತಿದ್ದ ಟೈಮ್ನಲ್ಲಿ ಗಂಭೀರ್ ಬಂದು ಗಿಲ್ ಬೆನ್ನಿಗೆಲ್ಲ ಸೌರು ಬಿಟ್ಟು ಬೆನ್ನು ತಟ್ಟಿ ಹೋಗ್ತಾರೆ. ಆಮೇಲೆ ಬೂಮ್ರಾ ಬಂದು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಕೂಡ ಹೋಗ್ತಾರೆ. ಲೇಟೆಸ್ಟ್ ವಿಜುವಲ್ಸ್ ಅದು ಆಸ್ಟ್ರೇಲಿಯಾದಿಂದ. ಹಾಗಾಗಿ ಎಲ್ಲೊಂದು ಕಡೆ ಬೂಮ್ರಾನೇ ಆಗಬಹುದು ಅಥವಾ ಗಿಲ್ಲು ಆಗಬಹುದು, ಅಥವಾ ಬೂಮ್ರಾ ಮಾಡಿ ಸದ್ಯಕ್ಕೆ ಗಿಲ್ ವೈಸ್ ಕ್ಯಾಪ್ಟನ್ ಆಗಬಹುದು ಅಂತೆಲ್ಲ ಚರ್ಚೆ ನಡೀತಿದೆ. ಯಾವುದು ಸ್ಪಷ್ಟ ಇಲ್ಲ. ಏನೋ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡೋಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಜನವರಿ 5ರಿಂದ ಪರಿಷ್ಕೃತ ಟಿಕೆಟ್ ದರ ಅನ್ವಯವಾಗುತ್ತೆ. ಡೀಸೆಲ್ ಬೆಲೆ ಏರಿಕೆಯನ್ನು ಗಮನಿಸಿ ಈ ನಿರ್ಧಾರ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಈ ಮೂಲಕ ಸಾರಿಗೆ ನಿಗಮಗಳಿಗೆ ದಿನಕ್ಕೆ 6ರಿಂದ 7 ಕೋಟಿ ರೂಪಾಯಿ ಹೆಚ್ಚಿನ ಆದಾಯ ಬರೋ ನಿರೀಕ್ಷೆ ಇದೆ. ವಾರ್ಷಿಕವಾಗಿ ಹೆಚ್ಚುವರಿ 3,000 ಕೋಟಿ ರೂಪಾಯಿ ಆದಾಯದ ನಿರೀಕ್ಷೆ ಇದೆ. ಮೊದಲೇ ಶಕ್ತಿ ಯೋಜನೆಯಡಿ ಮಹಿಳೆಯರ ಉಚಿತ ಪ್ರಯಾಣದಿಂದ ಸರ್ಕಾರಕ್ಕೆ ಹೆವಿ ಲಾಸ್ ಆಗ್ತಿದೆ. ಇದರ ನಡುವೆನೇ 4 ಸಾರಿಗೆ ನಿಗಮಗಳು ಕಳೆದ ಆಗಸ್ಟ್ನಲ್ಲಿ ಟಿಕೆಟ್ ದರ ಏರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದ್ವು. ಬಿಎಂಟಿಸಿ ಈ ವರ್ಷ ಆಗಸ್ಟ್ನಲ್ಲಿ 42% ಟಿಕೆಟ್ ದರ ಹೆಚ್ಚಿಸುವಂತೆ, ಕೆಎಸ್ಆರ್ಟಿಸಿ ಕೂಡ 25ರಿಂದ 30% ಟಿಕೆಟ್ ದರವನ್ನು ಹೆಚ್ಚಿಸುವಂತೆ ಪ್ರಸ್ತಾವನೆ ಸಲ್ಲಿಸಿತ್ತು. ಮತ್ತೊಂದು ಕಡೆ ಎನ್ಡಬ್ಲ್ಯೂಆರ್ಟಿಸಿ 30% ಟಿಕೆಟ್ ದರ ಹೆಚ್ಚಳ ಮಾಡೋಕೆ ಪ್ರಸ್ತಾವನೆ ಇಟ್ಟಿತ್ತು. ಕೆಕೆಆರ್ಟಿಸಿ ಕೂಡ 25ರಿಂದ 30% ರೇಟ್ ಜಾಸ್ತಿ ಮಾಡಲೇಬೇಕು ಅಂತ ಬೇಡಿಕೆ ಇಟ್ಟಿತ್ತು. ಅದಕ್ಕೀಗ ಸಂಪುಟ ಓವರ್ 15% ಹೆಚ್ಚಳ ಮಾಡೋಕೆ ಓಕೆ ಕೊಟ್ಟಿದೆ. ಅಂದಹಾಗೆ ಬಿಎಂಟಿಸಿ ದರ 10 ವರ್ಷಗಳಿಂದ ಏರಿಕೆಯಾಗಿಲ್ಲ. ಇತರ 3 ನಿಗಮಗಳ ರೇಟ್ ಕೂಡ 5 ವರ್ಷಗಳಿಂದ ಏರಿಕೆ ಆಗಿರಲಿಲ್ಲ. ಈ 10 ವರ್ಷ 5 ವರ್ಷ ಈ ಪೀರಿಯಡ್ ನಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ವಾಹನಗಳ ಖರ್ಚು ವೆಚ್ಚ ಜಾಸ್ತಿ ಆಗಿದೆ, ಸಿಬ್ಬಂದಿಯ ಸಂಬಳ ಕೂಡ ವರ್ಷ ಜಾಸ್ತಿ ಆಗಬೇಕು. ಹಾಗಾಗಿ ದರ ಏರಿಕೆ ಮಾಡಿಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಅನ್ನೋ ವಿಶ್ಲೇಷಣೆಯನ್ನು ಕೊಟ್ಟು ಈಗ ದರ ಏರಿಕೆ ಮಾಡಲಾಗಿದೆ. ಇನ್ನು ಇದೇ ಸಚಿವ ಸಂಪುಟದಲ್ಲಿ ಹುಬ್ಬಳ್ಳಿ ಧಾರವಾಡವನ್ನ ಪ್ರತ್ಯೇಕ ಮಾಡಿ 2 ಮಹಾನಗರ ಪಾಲಿಕೆ ರಚನೆಗೆ ನಿರ್ಧಾರ ಮಾಡಲಾಗಿದೆ. 2014ರಲ್ಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜನೆ ಮಾಡಬೇಕು ಅಂತ ಒತ್ತಾಯ ಮಾಡಲಾಗಿತ್ತು. ಧಾರವಾಡದ ಜನಸಂಖ್ಯೆ 6.5 ಲಕ್ಷ ದಾಟಿರೋದ್ರಿಂದ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕು ಅಂತ ಧಾರವಾಡದ ಜನ ಆಗ್ರಹ ಮಾಡಿದ್ರು. ಸಾಮಾನ್ಯವಾಗಿ ಹೊಸ ಮಹಾನಗರ ಪಾಲಿಕೆ ರಚಿಸೋಕೆ 3.5 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಎದುರಾಯಿತು. ಸೊ ಈಗ ಈ ನಿಯಮಕ್ಕೆ ಅನುಗುಣವಾಗಿ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಡಲಾಗಿದೆ. ಇನ್ನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಜಾತಿ ಗಣತಿ ಬಗ್ಗೆ ಕೂಡ ಚರ್ಚೆಯಾಗಿದೆ. ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವರದಿ ಮಂಡನೆ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿರೋ 2023ರ ಮಣಿಪುರ ಹಿಂಸಾಚಾರ ಕುರಿತು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಹಿಂಸಾಚಾರ ನಡೀತಿದ್ದ ವೇಳೆ ಮಣಿಪುರದ ಇಂಫಾಲ್ ಕಣಿವೆಯಲ್ಲಿ ಸಾಕಷ್ಟು ಗುಂಪುಗಳಿಗೆ ಸಾಕಷ್ಟು ಬೇರೆ ಬೇರೆ ಕಡೆಗಳಿಂದ ಹಣ ಸಹಾಯ ಆಗಿತ್ತು, ಶಸ್ತ್ರಾಸ್ತ್ರ ಬಂದಿತ್ತು ಅನ್ನೋ ಮಾಹಿತಿ ಎಲ್ಲ ಇತ್ತಲ್ಲ. ಮೈತೆ ಗುಂಪು, ಕುಕಿ ಗುಂಪು ಈ ರೀತಿ ಎಲ್ಲ ಇತ್ತಲ್ಲ. ಒಂದೊಂದು ಗುಂಪಿಗೆ ವಿದೇಶಗಳಿಂದ ಶಸ್ತ್ರಾಸ್ತ್ರ ಬಂದಿತ್ತು ಅನ್ನೋ ಒಂದು ಮಾಹಿತಿ ಇತ್ತಲ್ಲ. ಈಗ ಎಂಥ ಸ್ಫೋಟಕ ಮಾಹಿತಿ ಆರೋಪ ಹೊರಬಿದ್ದಿದೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಗುಂಪಿಗೆ ಮಣಿಪುರದ ಬಿಜೆಪಿ ನಾಯಕರುಗಳು ಕೂಡ ಸಹಾಯ ಮಾಡಿದ್ರು ಅನ್ನೋ ರಿಪೋರ್ಟ್ ಹೊರಬರ್ತಾ ಇದೆ. ಇಂಫಾಲ್ ಕಣಿವೆಯಲ್ಲಿ ಆಕ್ಟಿವ್ ಆಗಿರೋ ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಅನ್ನೋ ಬಂಡಾಯ ಗುಂಪಿಗೆ ರಾಜಕಾರಣಿಗಳಿಂದ ಹಣ ಹರಿದು ಹೋಗಿತ್ತು. ಮುಖ್ಯವಾಗಿ ಅಲ್ಲಿನ ಲೋಕಲ್ ಬಿಜೆಪಿ ನಾಯಕರಿಂದ ಲಕ್ಷಗಟ್ಟಲೆ ಹಣ ದೇಣಿಗೆ ರೂಪದಲ್ಲಿ ದಂಗೆಕೋರರ ಕೈ ಸೇರಿತ್ತು. ರಾಜಕಾರಣಿಗಳಿಗೆ ಫೋರ್ಸ್ ಮಾಡಿ, ಒತ್ತಾಯ ಮಾಡಿ ರಾಜಕಾರಣಿಗಳ ಬಳಿಯಿಂದ ದಂಗೆಕೋರರು ಹಣವನ್ನ ತಗೊಂಡಿದ್ರು ಅನ್ನೋ ಮಾಹಿತಿ ಇದೀಗ ಇಡಿ ಜಾರಿ ನಿರ್ದೇಶನಾಲಯದ ಚಾರ್ಜ್ ಶೀಟ್ನಲ್ಲೇ ಉಲ್ಲೇಖಿಸಲಾಗಿದೆ. ಚಾರ್ಜ್ ಶೀಟ್ ಪ್ರಕಾರ ಬಿಜೆಪಿ ಶಾಸಕರಾದ ಮಯಾಂಗ್ ಲಂಬಂ ರಾಮೇಶ್ವರ್ ಸಿಂಗ್, ಯಮ್ನಂ
ಖೇಮ್ಚಂದ್ ಸಿಂಗ್, ಕಾಂಗ್ಕಮ್ ರಾಬಿಂದ್ರು ಸಿಂಗ್ ಮತ್ತು ಮಣಿಪುರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾದ ಜೆಎಸ್ ಪ್ರೇಮಾನಂದ ಹಾಗೂ ಮಣಿಪುರ ವಿಧಾನಸಭಾ ಸ್ಪೀಕರ್ ತೋಕ್ಚೋಮ್ ಸತ್ಯಬ್ರತ್ ಸಿಂಗ್ ಇವರೆಲ್ಲರಿಂದ ಹಣವನ್ನ ತಗೊಳ್ಳಲಾಗಿತ್ತು. ಜೊತೆಗೆ ಕಾಂಗ್ರೆಸ್ ಶಾಸಕ ಕೇಶಮ್ ಮೇಘಚಂದ್ರ ಸಿಂಗ್ ಕೂಡ, ಅಂದ್ರೆ ಅವ್ರ ಕೈಯಿಂದಲೂ ಕೂಡ ಕಾಂಗ್ರೆಸ್ ಶಾಸಕನ ಬಳಿಯಲ್ಲೂ ಕೂಡ ಹಣವನ್ನ ತಗೊಂಡಿದ್ರು ಈ ಬಂಡುಕೋರರು ಅಂತ ಉಲ್ಲೇಖ ಮಾಡಲಾಗಿದೆ. ರಾಜಕಾರಣಿಗಳಿಂದ ಒತ್ತಾಯಪೂರ್ವಕವಾಗಿ ಪಡೆದ ಈ ಹಣವನ್ನ UNLF ಬಂಡುಕೋರರು ಟ್ರೈನಿಂಗಿಗೆ ಬಳಸಿದ್ರು ಅಂತ, ಶಸ್ತ್ರಾಸ್ತ್ರ ಯೂನಿಫಾರ್ಮ್ ಖರೀದಿ ಮಾಡೋಕ್ಕೂ ಕೂಡ ಅದನ್ನ ಯೂಸ್ ಮಾಡಿಕೊಂಡಿದ್ರು ಅಂತ ಉಲ್ಲೇಖಿಸಲಾಗಿದೆ. ಇಡಿನೇ ಉಲ್ಲೇಖ ಮಾಡಿದೆ ಜಾರಿ ನಿರ್ದೇಶನಾಲಯ. ಅಷ್ಟು ಮಾತ್ರ ಅಲ್ಲ, ಮಣಿಪುರದ ಹಿಂಸಾಚಾರ ಮತ್ತಷ್ಟು ಜಾಸ್ತಿ ಆಗೋ ಹಾಗೆ ಮಾಡೋಕೆ ಈ ದಂಗೆಕೋರರು ಮಯನ್ಮಾರ್ಗೆ ಹೋಗಿ ಅಲ್ಲಿಂದ ಡ್ರೋನ್ ಖರೀದಿ ಮಾಡೋಕು ಇದನ್ನ ಯೂಸ್ ಮಾಡಿದ್ರು ಅಂತ ಉಲ್ಲೇಖಿಸಲಾಗಿದೆ. ಹಾಗಂತ ಕೇವಲ ಈ ರಾಜಕಾರಣಿಗಳಿಂದ ಮಾತ್ರ ಅಲ್ಲ ಬಂಡುಕೋರರು ದುಡ್ಡನ್ನ ಇಸ್ಕೊಂಡಿರೋದು. ಅಲ್ಲಿನ ಶಾಲೆ, ಕಾಲೇಜು, ತರಬೇತಿ ಸಂಸ್ಥೆ, ಆಸ್ಪತ್ರೆಗಳು, ಸಾಮಾನ್ಯ ಜನರಿಂದಲೂ ಕೂಡ ಬೆದರಿಸಿ ದಂಗೆಕೋರರು ಹಣವನ್ನ ಪಡೆದಿದ್ದಾರೆ. ಒಂದು ಕಾಲದಲ್ಲಿ ನಿಮ್ಮನ್ನೆಲ್ಲ ನಾವು ಉಗ್ರಗಾಮಿಗಳಿಂದ ಕಾಪಾಡ್ತಾ ಇದ್ವಿ, ಈಗ ದುಡ್ಡು ಕೊಡಿ ಅಂತ ಹೇಳಿ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಇಡಿ ಅಧಿಕಾರಿಗಳೇ ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ UNLF ನ ಇಬ್ಬರು ಸಿಬ್ಬಂದಿಯ ಫೋನ್ ನಲ್ಲಿತ್ತು. ಅದೀಗ ಇಡಿ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿದೆ. ಹಣ ಕೊಟ್ಟ ರಾಜಕಾರಣಿಗಳ ಪೈಕಿ ಇಬ್ಬರಿಗೆ ಇದ್ರ ಬಗ್ಗೆ ಕೇಳಿದಾಗ ನಾವು ಕೊಟ್ಟಿಲ್ಲ, ನಮಗೂ ಈ ಗುಂಪಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಉತ್ತರಿಸಿದ್ದಾರೆ. ಅಂದ ಹಾಗೆ ಈ UNLF ಗುಂಪು ಮೈತೈ ಸಮುದಾಯಕ್ಕೆ ಸೇರಿದ ಬಹಳ ಹಳೆಯ ಬಂಡಾಯ ಗುಂಪು. ಮಣಿಪುರ ಹಿಂಸಾಚಾರ ಕುರಿತು 2023 ಜುಲೈನಲ್ಲಿ ಜಾರಿ ನಿರ್ದೇಶನಾಲಯ ತನಿಖೆ ಶುರು ಮಾಡಿತ್ತು. ನಿಮ್ಮ ಗಮನಕ್ಕಿರಲಿ, ಜಾರಿ ನಿರ್ದೇಶನಾಲಯ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಕೆಲಸ ಮಾಡುವಂತಹ ಒಂದು ಹಣಕಾಸು ಅಪರಾಧಗಳ ತನಿಖಾ ಏಜೆನ್ಸಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ AI ಎಲ್ಲಾ ಕಡೆ ತನ್ನ ಇಂಪಾರ್ಟೆನ್ಸ್ ಅನ್ನು ಹೆಚ್ಚಿಸಿಕೊಳ್ತಾ ಇದೆ. ಗೂಗಲ್, ಅಮೆಜಾನ್ ನಂತಹ ದೈತ್ಯ ಕಂಪನಿಗಳು ಕೂಡ AI ಗಳಿಗೆ ಮೊರೆ ಹೋಗ್ತಿದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್, ಫೋನ್ ಪೇ, ಪೇಟಿಎಂ ಎಲ್ಲರೂ ಕೂಡ AI ಗೊತ್ತಿರೋರ್ನ ಜಾಬಿಗೆ ಸೇರಿಸಿಕೊಂಡು ಓವರ್ ಆಲ್ ವರ್ಕ್ ಫೋರ್ಸ್ ನ ಉದ್ಯೋಗಿಗಳ ಸಂಖ್ಯೆಯನ್ನ ಕಮ್ಮಿ ಮಾಡ್ತಿದ್ದಾರೆ. ಸೊ ಫ್ಯೂಚರ್ ನಲ್ಲಿ ಗ್ರೋತ್ ಕಾಣೋಕೆ AI ಸ್ಕಿಲ್ಸ್ ಅನ್ನ, ಅದರ ಒಂದಷ್ಟು ಬೇಸಿಕ್ಸ್ ಅನ್ನ ತಿಳ್ಕೊಳ್ಳೋದು ಮುಖ್ಯ. AI ಅಂದ್ರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ, ಅದರ ಒಂದಷ್ಟು ಟೂಲ್ಸ್ ಅನ್ನ ಬಳಸೋದು ಹೇಗೆ ಅಂತ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ಈ ವಿಡಿಯೋದ ಪಾರ್ಟ್ನರ್ ಆಗಿರುವಂತಹ ಗ್ರೋತ್ ಸ್ಕೂಲ್ ನ AI ಲರ್ನಿಂಗ್ ಕ್ಲಾಸ್ ಗಳನ್ನ ಚೆಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ನಮ್ಮ ಮೊದಲ 1000 ವೀಕ್ಷಕರಿಗೆ ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ್ಮೇಲೆ ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿ ಇರುತ್ತೆ. ಅದಕ್ಕೆ ಅಟೆಂಡ್ ಮೂಲಕ ಅದನ್ನ ಒಂದಷ್ಟು ಟೂಲ್ಸ್ ಅನ್ನ ಕಲಿಯೋ ಮೂಲಕ ನೀವು ಕೂಡ ನಿಮ್ಮ ಸ್ಕಿಲ್ ಸೆಟ್ಗೆ AI ಟೂಲ್ ಗಳನ್ನ ಆಡ್ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಬನ್ನಿ ಫುಲ್ ನ್ಯೂಸ್ ಮುಂದುವರಿಸೋಣ. ದೇಶದಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೇಂದ್ರದ ಭದ್ರತಾ ಪಡೆ BSF ವಿರುದ್ಧ ದೊಡ್ಡ ಆರೋಪ ಮಾಡಿದ್ದಾರೆ. ಬಾಂಗ್ಲಾ ಗಡಿಯಲ್ಲಿ ದೇಶ ಕಾಯೋ BSF ಮೇಲೆ ಆರೋಪ ಮಾಡಿದ್ದಾರೆ. ಬಾಂಗ್ಲಾ ನುಸುಳುಕೋರರಿಗೆ ಭಾರತದಲ್ಲಿ ಒಳನುಗ್ಗೋಕೆ ಬಿಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲದೆ ಅಕ್ರಮ ವಲಸೆಯಿಂದ ಬಂಗಾಳದಲ್ಲಿನ ಶಾಂತಿಯುತ ವಾತಾವರಣ ಹಾಳಾಗ್ತಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಗಡಿ ಭದ್ರತೆ ನಮ್ಮ ಕೈಯಲ್ಲಿಲ್ಲ, ಅದು BSF ಕೈಯಲ್ಲಿದೆ. ಹಾಗಾಗಿ ಬಂಗಾಳಕ್ಕೆ ನುಸುಳುಕೋರರು ಬರ್ತಿದ್ದಾರೆ ಅಂತ ಯಾರಾದರೂ ಕೇಳಿದಾಗ ಅದು BSF ಜವಾಬ್ದಾರಿ. ಹೀಗಾಗಿ ನಾನು BSF ಮೇಲೆ ಆರೋಪ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ನನಗೆ ಕೇಂದ್ರದ ಮೇಲೆ ಯಾವುದೇ ದ್ವೇಷ ಇಲ್ಲ, ಆದರೆ ಇಲ್ಲಿ ಗೂಂಡಾಗಳು ಬಂದು ಕ್ರೈಮ್ ಮಾಡಿ ವಾಪಸ್ ಹೋಗ್ತಾರೆ, ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅಂತ ಮಮತಾ ಆರೋಪ ಮಾಡಿದ್ದಾರೆ. ಇನ್ನು ಮಮತಾ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್, ರಾಜ್ಯದ ಆಡಳಿತ ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದೆ ಅಂತ ಮಮತಾ ಮೇಲೇನೆ ಆರೋಪ ಮಾಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ದಿಲ್ಲಿಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಬಿಜೆಪಿ ನಾಯಕತ್ವಕ್ಕೆ ಬೆಂಬಲಿಸದೆ ವಕ್ಫ್ ಹೆಸರಲ್ಲಿ ಯತ್ನಾಳ್ ಸೇರಿ ಕೆಲವರು ಪ್ರತ್ಯೇಕ ಹೋರಾಟ ಮಾಡುತ್ತಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರೋ ಭಿನ್ನಮತಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ಬೆಂಗಳೂರಿನ ಮಹದೇವಪುರ ಪ್ರದೇಶದಲ್ಲಿ ಅಗ್ನಿ ಅವಘಡ ಉಂಟಾಗಿದೆ. ಪರಿಣಾಮ 50ಕ್ಕೂ ಅಧಿಕ ಬೈಕ್ಗಳು ಸುಟ್ಟು ಭಸ್ಮ ಆಗಿವೆ. ಬುಧವಾರ ರಾತ್ರಿ 8 ಗಂಟೆ ವೇಳೆಗೆ ಈ ಘಟನೆಯಾಗಿದ್ದು, ಈ ಟೈಮ್ನಲ್ಲಿ ಯಾವುದೇ ಸಾವು ನೋವು ಆಗಿಲ್ಲ. 50ಕ್ಕೂ ಅಧಿಕ ಬೈಕ್ಗಳು ಸುಟ್ಟು ಹೋಗಿದ್ದಾವೆ. ರಾಜಸ್ಥಾನದ ಅಜ್ಮೇರ್ನಲ್ಲಿರುವ ಅಜ್ಮೀರ್ ಶರೀಫ್ ದರ್ಗಾ ಇತ್ತೀಚೆಗೆ ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಇಲ್ಲಿ ಮುಂಚೆ ಶಿವನ ದೇವಸ್ಥಾನ ಇತ್ತು. ಇದು ಹಿಂದೂಗಳಿಗೆ ಸೇರಿದ್ದು ಅಂತ ದೂರು ದಾಖಲಾಗಿ ಈಗ ಕೋರ್ಟಲ್ಲಿದೆ. ಈಗ ಅದರ ನಡುವೆನೆ PM ನರೇಂದ್ರ ಮೋದಿ ಈ ದರ್ಗಾಗೆ ಮತ್ತೊಮ್ಮೆ ಚಾದರ್ ಕಳಿಸೋಕೆ ಸಜ್ಜಾಗಿದ್ದಾರೆ. ಚಾದರ್ ಅಂದ್ರೆ ಇಸ್ಲಾಂನಲ್ಲಿ ಸೂಫಿ ಸಂತರಿಗೆ ಗೌರವ ರೂಪದಲ್ಲಿ ಸಲ್ಲಿಸಲಾಗೋ ಒಂದು ಬಟ್ಟೆ. ಅಂದಹಾಗೆ ಮೋದಿ ಹಿಂದಿನಿಂದಲೂ ಈ ದರ್ಗಾಗೆ ಚಾದರ್ ಕೊಡ್ತಾನೆ ಬಂದಿದ್ದಾರೆ. ಪ್ರಧಾನಿ ಆದಾಗಿನಿಂದಲೂ ಕೊಡುತ್ತಿದ್ದಾರೆ. ಒಟ್ಟು 10 ಬಾರಿ ಕೊಟ್ಟಿದ್ದು, ಈಗ 11ನೇ ಬಾರಿ ಚಾದರನ್ನ ಅರ್ಪಿಸ್ತಾ ಇದ್ದಾರೆ. ಇನ್ನು ಅಮೆರಿಕದ ನ್ಯೂ ಆರ್ಲಿನ್ಸ್ ನಲ್ಲಿ ನಡೆದಂತ ಲಾರಿ ದಾಳಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೊಂದು ಹೇಡಿತನದ ಕೃತ್ಯ ಅಂತ ಕರೆದಿದ್ದಾರೆ.
ತಿಳಿಸಿದ್ದಾರೆ. ಅಲ್ಲದೆ ಈ ಘಟನೆಯಲ್ಲಿ ಗಾಯಗೊಂಡವರು ಬೇಗ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ. ಅಂದಹಾಗೆ ಈ ಘಟನೆಯಲ್ಲಿ 15 ಮಂದಿ ಪ್ರಾಣ ಕಳ್ಕೊಂಡು 12ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು. ರಾಜಸ್ಥಾನದ ಕೋಟ್ಪುತ್ಲಿ ಅನ್ನೋ ಕಡೆ 10 ದಿನಗಳ ಹಿಂದೆ ಬೋರ್ವೆಲ್ ಒಳಗೆ ಬಿದ್ದಿದ್ದ 3 ವರ್ಷದ ಪುಟ್ಟ ಕಂದಮ್ಮನನ್ನ ಜನವರಿ 1ನೇ ತಾರೀಕು ರಕ್ಷಣಾ ತಂಡ ಹರಸಾಹಸ ಪಟ್ಟು ಹೊರತೆಗೆದ ತಕ್ಷಣ ಮಗುವನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ದುರದೃಷ್ಟವಶಾತ್ ಮಗು ಮೃತಪಟ್ಟಿದೆ ಅಂತ ವೈದ್ಯರು ಈಗ ಕನ್ಫರ್ಮ್ ಮಾಡಿದ್ದಾರೆ. ಈ ಘಟನೆಯಿಂದ ಎಚ್ಚೆತ್ತುಕೊಂಡ ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ರಾಜ್ಯಾದ್ಯಂತ ಎಲ್ಲ ತೆರೆದ ಬೋರ್ವೆಲ್ಗಳನ್ನು 2 ವಾರಗಳ ಒಳಗಡೆ ಮುಚ್ಚಲೇಬೇಕು ಅಂತ ಜಿಲ್ಲಾಡಳಿತಗಳಿಗೆ ಆದೇಶ ಕೊಟ್ಟಿದ್ದಾರೆ. ಇನ್ನು ದಿಲ್ಲಿಲಿ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಹೊರಹಾಕೋ ಕಾರ್ಯ ಮುಂದುವರೆದಿದೆ. ಈಗ ಹೊಸದಾಗಿ 11 ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹಿಡಿದು ಗಡಿಪಾರು ಮಾಡಿದೀವಿ ಅಂತ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಕೊಲೆ ಪ್ರಕರಣವೊಂದರ ಸಂಬಂಧ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಅನ್ನೋರಿಗೆ ಯೆಮೆನ್ನ ಕೋರ್ಟ್ 2017ರಲ್ಲಿ ಮರಣದಂಡನೆ ಕೊಟ್ಟಿತ್ತು. ಕೆಲ ದಿನಗಳ ಹಿಂದಷ್ಟೇ ಈ ಶಿಕ್ಷೆ ಕೊಡುವಂತೆ ಯೆಮೆನ್ ಅಧ್ಯಕ್ಷ ರಶದ್ ಅಲ್ ಅಲಿಮಿ ಅಪ್ರೂವಲ್ ಕೂಡ ಕೊಟ್ಟಿದ್ರು. ಈ ಬಗ್ಗೆ ಇದೀಗ ಇರಾನ್ ಸರ್ಕಾರ ರಿಯಾಕ್ಟ್ ಮಾಡಿದೆ. ಈ ಮ್ಯಾಟರ್ ಅನ್ನ ನಾವು ಕೈಗೆತ್ತಿಕೊಳ್ತೀವಿ, ಈ ಪ್ರಕರಣದಲ್ಲಿ ನಿಮಿಷಾ ಪ್ರಿಯಾಗೆ ಯಾವ ರೀತಿ ಹೆಲ್ಪ್ ಮಾಡಕ್ ಸಾಧ್ಯನೋ ಟ್ರೈ ಮಾಡ್ತೀವಿ ಅಂತ ಹೇಳಿದೆ. ಹೀಗಂತ ಇರಾನ್ ಸರ್ಕಾರದ ಮೂಲಗಳಿಂದ ಮಾಹಿತಿ ಬಂದಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇದಾವೆ. ಅಂದಹಾಗೆ ಈ ಹಿಂದೆ ಯೆಮೆನ್ನಲ್ಲಿ ಕೆಲಸ ಮಾಡುತ್ತಿದ್ದ ನಿಮಿಷಾ ಯೆಮೆನ್ ಪ್ರಜೆಯ ಕೊಲೆ ಪ್ರಕರಣದಲ್ಲಿ ಸಿಲುಕಿ 2017ರಲ್ಲಿ ಅರೆಸ್ಟ್ ಆಗಿದ್ರು. ನಂತರ 2020ರಲ್ಲಿ ಅಲ್ಲಿನ ಟ್ರಯಲ್ ಕೋರ್ಟ್ ಇವರಿಗೆ ಮರಣದಂಡನೆಯನ್ನು ವಿಧಿಸಿತ್ತು. ಇದೀಗ ಯೆಮೆನ್ ಅಧ್ಯಕ್ಷ ಇದಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಇರಾನ್ ಕಡೆಯಿಂದ ಈ ರೀತಿ ಮಾತು ಕೇಳಿಬಂದಿದೆ. ಭಾರತ ಪಾಕಿಸ್ತಾನ ಪರಸ್ಪರ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಲಿಸ್ಟ್ ಮತ್ತು ಕೈದಿಗಳ ಲಿಸ್ಟ್ ಅನ್ನ ಪರಸ್ಪರ ವಿನಿಮಯ ಮಾಡಿಕೊಂಡಿವೆ. ಈ ಸಂದರ್ಭದಲ್ಲಿ ಪಾಕ್ನಲ್ಲಿ ಶಿಕ್ಷೆ ಪೂರ್ಣಗೊಳಿಸಿದ 183 ಭಾರತದ ಕೈದಿಗಳ ಬಿಡುಗಡೆ ಪ್ರಕ್ರಿಯೆಯನ್ನ ವೇಗಗೊಳಿಸುವಂತೆ ಭಾರತ ಹೇಳಿದೆ ಮತ್ತು 18 ಕೈದಿಗಳಿಗೆ ಇಮಿಡಿಯೇಟ್ ಆಗಿ ಕಾನ್ಸುಲರ್ ಆಕ್ಸೆಸ್ ರಾಯಭಾರಿಗಳ ಸಂಪರ್ಕ ಕೊಡಿ ಅಂತ ಭಾರತ ಕೇಳಿದೆ. ಈ ವೇಳೆ ಪಾಕ್ನ 381 ನಾಗರಿಕ ಕೈದಿಗಳು ಮತ್ತು 81 ಮೀನುಗಾರರು ಭಾರತದಲ್ಲಿದ್ದಾರೆ ಅಂತ ಭಾರತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಸೇಮ್ ಟೈಮ್ ಪಾಕ್ ನಮ್ಮಲ್ಲಿ ಭಾರತದ 49 ಕೈದಿಗಳು ಮತ್ತು 217 ಮೀನುಗಾರರಿದ್ದಾರೆ ಅಂತ ಮಾಹಿತಿ ಕೊಟ್ಟಿದೆ. ಅಂದಹಾಗೆ ಈ 2 ದೇಶಗಳು ಪರಸ್ಪರ ತಮ್ಮಲ್ಲಿರೋ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವ ಸಂಬಂಧ 1992ರಲ್ಲಿ ಒಪ್ಪಂದ ಕೂಡ ಇದೆ. ಹಾಗಾಗಿ ಅದೊಂದು ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಉಭಯ ದೇಶಗಳ ಮಧ್ಯೆ ಕೈದಿಗಳ ಮಾಹಿತಿ ಹಂಚಿಕೊಳ್ಳೋಕ್ಕೂ ಕೂಡ 2008ರಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಈ ವರ್ಷ ಕೇಂದ್ರ ಕ್ರೀಡಾ ಇಲಾಖೆ 4 ಕ್ರೀಡಾಪಟುಗಳನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಈ ಲಿಸ್ಟ್ ನಲ್ಲಿ ಪ್ಯಾರಿಸ್ ಒಲಿಂಪಿಕ್ ಸ್ಟಾರ್ ಮನು ಬಾಕರ್ ಹಾಗೂ ಈ ಬಾರಿ ವಿಶ್ವ ಚೆಸ್ ಚಾಂಪಿಯನ್ ಡಿ ಗುಕೇಶ್, ಹಾಕಿ ಟೀಮ್ನ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕ ಗೆದ್ದಿದ್ದ ಪ್ರವೀಣ್ ಕುಮಾರ್ ಇದ್ದಾರೆ. ಜನವರಿ 17ನೇ ತಾರೀಕು ರಾಷ್ಟ್ರಪತಿ ಭವನದಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಇವರಿಗೆ ಪ್ರಶಸ್ತಿಯನ್ನ ವಿತರಿಸುತ್ತಾರೆ. ಇನ್ನು ಹೊಸ ವರ್ಷದ 2ನೇ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ಫುಲ್ ಬುಲ್ಲಿಶ್ ಆಗಿತ್ತು. ಸೆನ್ಸೆಕ್ಸ್ ಬರೋಬ್ಬರಿ 1436 ಪಾಯಿಂಟ್ಸ್ ಹೆಚ್ಚಾಗಿ 79,943ಕ್ಕೆ ತಲುಪಿತು. ನಿಫ್ಟಿ ಕೂಡ 445 ಪಾಯಿಂಟ್ಸ್ ರೈಸ್ ಆಗಿ 24,188ಕ್ಕೆ ತಲುಪಿತು. ಹೂಡಿಕೆದಾರರು ಬಹಳ ಕಾನ್ಫಿಡೆಂಟ್ ಆಗಿ ಕಂಡ್ರು. ಇವತ್ತು ಬೈಯಿಂಗ್ ಹೆಚ್ಚಾಯಿತು, ಷೇರುಪೇಟೆಗೆ ಒಳ್ಳೆ ಬೂಸ್ಟ್ ಸಿಕ್ತು. ಐಷರ್ ಮೋಟಾರ್ಸ್ 8% ಅಧಿಕ ಜಂಪ್ ಆಯಿತು. ಬಜಾಜ್ ಫಿನ್ಸರ್ವ್, ಬಜಾಜ್ ಫಿನಾನ್ಸ್, ಮಾರುತಿ, ಶ್ರೀರಾಮ್ ಫಿನಾನ್ಸ್, ಬಜಾಜ್ ಆಟೋ ಎಲ್ಲವೂ ಅದ್ಭುತ ಪ್ರದರ್ಶನ ತೋರಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಕಮ್ಮಿಯಾಗಿ 85 ರೂಪಾಯಿ 74 ಪೈಸೆ ಆಗಿದೆ. ಆಮದುದಾರರಲ್ಲಿ ಡಾಲರ್ ಬೇಡಿಕೆ ಹೆಚ್ಚಾಗಿ ವಿದೇಶಿ ಹೂಡಿಕೆಗಳ ಹೊರಹರಿವಿನಿಂದ ರೂಪಾಯಿ ಮೌಲ್ಯ ಅಂತೂ ಕುಸಿತಾನೆ ಇದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 496 ರೂಪಾಯಿ ಹೆಚ್ಚಾಗಿ 77,079 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 450 ರೂಪಾಯಿ ಹೆಚ್ಚಾಗಿ 70,600 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,112 ರೂಪಾಯಿ ಹೆಚ್ಚಾಗಿ 87,167 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmag.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಗ್ರೋತ್ ಸ್ಕೂಲ್ನ AI ವರ್ಕ್ಶಾಪ್ ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.